ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಅಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, 22ನೇ ತಾರೀಕು ಸೋಮವಾರ ದಿನ ಮನೆಯಲ್ಲಿ ತಪ್ಪದೆ ಈ ಒಂದು ಕೆಲಸವನ್ನು ಮಾಡಿ ಪರಿಪೂರ್ಣ ಶ್ರೀರಾಮನ ಆಶೀರ್ವಾದ ಸಿಗುತ್ತೆ ಅಂತ ಸಾಯಿಯಪ್ಪ ಒಳ್ಳೆಯ ಮಾಹಿತಿನ ನಮ್ಮೆಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ತಪ್ಪದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. 22ನೇ ತಾರೀಕು ಸೋಮವಾರ ದಿನ ನಮ್ಮ ಮನೆಯಲ್ಲಿ ಏನ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಶ್ರೀರಾಮನ ಆಶೀರ್ವಾದ ಸಿಗಬೇಕು ಅಂದ್ರೆ ಆ ಹೊತ್ತಿನ ದಿನ ನಾವು ಏನ್ ಮಾಡಬೇಕು ಅಂದ್ರೆ, ಸೋಮವಾರ ದಿನ ಬೆಳಿಗ್ಗೆ ಎದ್ದಿದ ತಕ್ಷಣ ನೀರಲ್ಲಿ ಸ್ವಲ್ಪ ಅರ್ಶನ ಆಮೇಲೆ ಕಲ್ಲುಪ್ಪು ಈ ಎರಡೂ ತಗೊಂಡು ನೀರಿಗೆ ಹಾಕ್ಕೊಂಡು ನಿಮ್ಮ ಮನೆ ಎಲ್ಲ ಕೂಡ ಒರೆಸ್ಬೇಕು. ನಂತರ ನೀವು ತಲೆ ಸ್ನಾನ ಮಾಡಬೇಕು. ಆಮೇಲೆ ದೇವ್ರ ಮನೆ ಕೂಡ ಇದೇ ತರ ಕ್ಲೀನ್ ಆಗಿ ಒರೆಸ್ಕೊಳ್ಳಿ. ಸ್ವಲ್ಪ ಕಲ್ಲುಪ್ಪು ಆಮೇಲೆ ಅರ್ಶನ ಹಾಕೊಂಡು ಚಿಕ್ಕ ಮಗ್ಗಲ್ಲಿ ನೀರಲ್ಲಿ ತಗೊಂಡು ಕ್ಲೀನ್ ಆಗಿ ಒರೆಸ್ಕೊಳ್ಳಿ. ಆವತ್ತಿನ ದಿನ ಎಲ್ಲರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಎಲ್ಲರ ಮನೆಯಲ್ಲಿ ಕೂಡ ಈ ಪೂಜೆನ ನಡೆಸ್ಕೊಂಡ್ರೆ ಆವತ್ತು ಶ್ರೀರಾಮನ ಆಶೀರ್ವಾದ ಎಲ್ಲರಿಗೂ ಸಿಗುತ್ತೆ. ಇನ್ನೊಂದು ಮುಖ್ಯ ವಿಷಯ, 22ನೇ ತಾರೀಕು 11 ಗಂಟೆಯಿಂದ 1 ಗಂಟೆ ಒಳಗೆ ಈ ಪೂಜೆನ ನಿಮ್ಮ ಮನೆಯಲ್ಲಿ ಮಾಡ್ಕೋಬೇಕು. ಯಾಕಂದ್ರೆ ಪುಟಾನ ಶ್ರೀರಾಮನ ವಿಗ್ರಹ ಪ್ರಾಣ ಪ್ರತಿಷ್ಠಾ ಅದೇ ಸಮಯದಲ್ಲಿ ನಡೆಯುತ್ತೆ. ಹಂಗಾಗಿ ನೀವು 11 ಗಂಟೆಯಿಂದ 1 ಗಂಟೆ ಒಳಗೆ ನೀವು ಈ ಪೂಜೆನ ನಿಮ್ಮ ಮನೆಯಲ್ಲಿ ಮಾಡ್ಕೋಬೇಕು. ಈ ತರ ಏನಕ್ಕೆ ನಿಯಮ ಇಟ್ಟಿದ್ದಾರೆ ಅಂದ್ರೆ, ಎಲ್ಲರೂ ಕೂಡ ಅಯೋಧ್ಯೆಗೆ ಹೋಗಿ ಅಂತ ಶುಭ ಕಾರ್ಯವನ್ನು ಎಲ್ಲರೂ ಕೂಡ ನೋಡಕ್ಕೆ ಆಗಲ್ಲ. ಹಂಗಾಗಿ ಎಲ್ಲರೂ ಕೂಡ ಈ ರೀತಿ ಅಕ್ಷತೆ ಕಾಳಿಂದ ಪೂಜೆ ಮಾಡ್ಕೊಂಡ್ರೆ ನಿಮ್ಮ ಮನೆಗೆ ಸ್ವತಃ ಆ ಶ್ರೀರಾಮ ಬರ್ತಾನೆ ಅಂತ ಒಂದು ಎಲ್ಲರಿಗೂ ನಂಬಿಕೆ. ಹಂಗಾಗಿ ಈ ಪ್ರಯತ್ನವನ್ನು ಎಲ್ಲರೂ ಕೂಡ ಮಿಸ್ ಮಾಡದೆ ಪ್ರಯತ್ನ ಮಾಡಬೇಕು. ಸೋಮವಾರ ದಿನ ನಾನು ಪೂಜೆ ವಿಧಾನ ಯಾವ ತರ ಮಾಡಬೇಕು, ಆಮೇಲೆ ಶ್ರೀರಾಮನ ಒಂದು ಶ್ಲೋಕವನ್ನು ನೀವು ಯಾವುದಾದ್ರೂ ಪರವಾಗಿಲ್ಲ, ಶ್ರೀರಾಮನ ಶ್ಲೋಕವನ್ನು ನೀವು ಆವತ್ತಿನ ದಿನ 108 ಬಾರಿ ಜಪಿಸಬೇಕು. ನಿಮಗೆ ಆಲ್ರೆಡಿ ಗೊತ್ತಿರೋ ಅಂಥದ್ದು ಯಾವುದಾದ್ರೂ ಇದ್ರೂ ಕೂಡ ಶ್ರೀರಾಮನ ಹೆಸರಿಂದ ನೀವು ಆ ಪೂಜೆಯನ್ನು ಮಾಡಬೇಕು. ಆಮೇಲೆ ನೀವು ರಾಮಕೋಟಿ ಬರಿತೀನಿ ಅಂದ್ರೂ ಕೂಡ ಬರಿಬೋದು. ಮೊದಲು ಶ್ರೀರಾಮನ ಅಕ್ಷತೆ ಕಾಳು ನೀವೇನ್ ಮಾಡಬೇಕು ಅಂದ್ರೆ, ಪ್ರತಿದಿನ ನಿಮ್ಮ ಮನೆಗೆ ಬಂದಾಗಿಂದ ಪ್ರತಿದಿನ ನೀವು ಪೂಜೆ ಮಾಡ್ಕೋಬೇಕು. ಅದು ಪೂಜೆ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೋಬೇಕು. ನಂತರ ಆವತ್ತಿನ ದಿನ 22ನೇ ತಾರೀಕು ನೀವು ಆ ಅಕ್ಷತೆ ಕಾಳನ್ನ ಮನೆಯಲ್ಲಿ ಪೂಜೆ ಮಾಡಿದ ನಂತರ 11 ಗಂಟೆಯಿಂದ 1 ಗಂಟೆ ಒಳಗೆ ಪೂಜೆ ಮುಗಿಸಿದ ನಂತರ ಎಲ್ಲರೂ ಕೂಡ ನಿಮ್ಮ ತಲೆ ಮೇಲೆ ಹಾಕ್ಕೋಬೇಕು. ಇನ್ನು ಅಕ್ಷತೆ ಕಾಳು ಏನಾದ್ರೂ ಮಿಕ್ಕಿದ್ರೆ, ಅದು ನಿಮ್ಮ ಮನೆಯಲ್ಲಿ ಏನಾದ್ರೂ ಶುಭ ಕಾರ್ಯ ನಡೆದ್ರೆ ಆ ಸಮಯದಲ್ಲಿ ನೀವು ಅದನ್ನ ನಿಮ್ಮ ಮನೆಯಲ್ಲಿ ತಯಾರಿ ಮಾಡಿರೋ ಅಂತ ಅಕ್ಷತೆ ಕಾಳು ಜೊತೆಗೆ ಇದನ್ನ ಸೇರಿಸ್ಬೇಕು. ಸೇರಿಸಿ ಆಮೇಲೆ ನೀವು ನಿಮ್ಮ ಶುಭ ಕಾರ್ಯವನ್ನು ಪೂರ್ತಿಯಾಗಿ ಮುಗಿಸ್ಬೋದು. ಇನ್ನೊಂದು ಕೆಲಸವನ್ನು ನೀವು ಮಾಡ್ಬೋದು. ಆ ಅಕ್ಷತೆ ಕಾಳನ್ನ 22ನೇ ತಾರೀಕು ಪೂಜೆ ಮುಗಿದ ನಂತರ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಎಲ್ಲರೂ ಕೂಡ ಉಪಯೋಗಿಸಿ. ನಂತರ ಏನಾದ್ರೂ ಮಿಕ್ಕಿದ್ರೆ ಅದು ದೇವ್ರ ಮನೆಯಲ್ಲೇ ಇಟ್ಕೊಂಡು ಪೂಜೆ ಮಾಡ್ಕೋಬಹುದು. ಪ್ರತಿದಿನ ಅದಕ್ಕೆ ಪೂಜೆ ಮಾಡಿದ್ರೆ ಬಹಳ ಒಳ್ಳೇದು. ನಿಮಗೆ ಒಳ್ಳೆಯ ಕಾಲ ಅನ್ನೋದು ಬರುತ್ತೆ. ಏನಾದ್ರೂ ದೃಷ್ಟಿ ದೋಷ ಏನಾದ್ರೂ ಇದ್ರೂ ಕೂಡ ಓಡೋಗುತ್ತೆ. ಇನ್ನು ಏನಾದ್ರೂ ಆರ್ಥಿಕ ಸಮಸ್ಯೆ ಇದ್ರೂ ಕೂಡ ಶ್ರೀರಾಮ ನೋಡ್ಕೊಂತಾರೆ. ಇನ್ನು ನಿಮ್ಗೆ ಇನ್ನೇನಾದ್ರೂ ತೊಂದರೆ ಇದ್ರು ಅಂದ್ರೆ, ಆರ್ಥಿಕ ಸಮಸ್ಯೆ ಮುಖ್ಯವಾಗಿ ಎಲ್ಲರಿಗೂ ಇರುತ್ತೆ. ಈ ಆರ್ಥಿಕ ಸಮಸ್ಯೆ ಅನ್ನೋದು ದೂರ ಆಗ್ಬೇಕು ಅಂದ್ರೆ ನಿಮ್ಮ ಬೀರುದಲ್ಲಿ, ನಿಮ್ಮ ಮನೆಯಲ್ಲಿ ಬೀರುದಲ್ಲಿ ಈ ಅಕ್ಷತೆ ಕಾಳನ್ನ ಇಡ್ಬೋದು. ಬಟ್ ನೀವು ಅದು ಕೆಟ್ಟೋಗ್ಬಾರ್ದು, ಆ ತರ ನೀವು ನೋಡ್ಕೋಬೇಕು. ಆ ಅಕ್ಷತೆ ಕಾಳನ್ನ ಏನಾದ್ರೂ ಡಬ್ಬಿಗೆ ಹಾಕ್ಬಿಟ್ಟು ನೀವು ಗಾಳಿ ಇರಲ್ಲ ನೋಡಿ ಅಂತ ಜಾಗದಲ್ಲಿ ಇಟ್ಟು ಕೆಟ್ಟೋದ್ರೆ ಅದು ಮಹಾಪಾಪ ಆಗುತ್ತೆ. ಹಂಗಾಗಿ ನೀವು ಆ ತರ ಆಗ್ಬಾರ್ದು. ಚೆನ್ನಾಗಿ ನೋಡ್ಕೊಂಡು ಗಾಳಿ ಇರೋ ಕಡೆ ನೀವು ಆ ಅಕ್ಷತೆ ಕಾಳನ್ನ ಇಟ್ಕೊಂಡು ಪೂಜೆ ಮಾಡ್ಕೋಬಹುದು. ಅದು ಬೆಸ್ಟ್ ಅಂದ್ರೆ ನೀವು ನಿಮ್ಮ ಮನೆಯಲ್ಲಿ ಪೂಜೆ ಮಂದಿರದಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಈ ಅಕ್ಷತೆ ಕಾಳನ್ನ ನಾವು ಉಪಯೋಗಿಸ್ತೀವಿ, ನಾನು ಮನೆ ಕಟ್ತಾ ಇದ್ದೀನಿ, ನಮ್ಮ ಮನೆ ಗೃಹ ಪ್ರವೇಶಕ್ಕೆ ನಾನು ಯೂಸ್ ಮಾಡ್ಕೊಂತೀನಿ ಅಂದ್ರೆ ಅದು ಬಹಳ ಒಳ್ಳೇದು. ಇನ್ನು ನಿಮ್ಮ ಮಕ್ಕಳಿಗೆ ಏನಾದ್ರು
ಏನಾದರೂ ಮದುವೆ ಆಗ್ತಾ ಇದ್ರೆ ಮದುವೆ ಸಮಯದಲ್ಲಿ ಆ ಅಕ್ಷತೆ ಕಾಳ ಜೊತೆಗೆ ಈ ಅಕ್ಷತೆ ಕಾಳು ಕೂಡ ನೀವು ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೋಬಹುದು. ಅದು ಶ್ರೀರಾಮ ರಕ್ಷೆ ಅನ್ನೋದು ಇರುತ್ತೆ. ಖಂಡಿತ ಈ ತರ ನೀವು ಪ್ರಯತ್ನ ಮಾಡಿ, ವೇಸ್ಟ್ ಅಂತೂ ಮಾಡಕ್ ಹೋಗ್ಬೇಡಿ. ಆಮೇಲೆ ಆವತ್ತಿನ ದಿನ ಶ್ರೀರಾಮನ ಪಟ ನಿಮ್ಮ ಮನೆಯಲ್ಲಿ ಇದ್ರೆ, ಅಂದ್ರೆ ಚಿತ್ರಪಟ ನಿಮ್ಮ ಮನೆಯಲ್ಲಿ ಇದ್ರೆ ಅದಕ್ಕೆ ಚಾಮಂತಿ ಹೂವ ಅಥವಾ ಗುಲಾಬಿ ಹೂವದಿಂದ ನೀವು ಡೆಕೋರೇಷನ್ ಮಾಡ್ಕೋಬಹುದು. ಯಾಕಂದ್ರೆ ಶ್ರೀರಾಮಗೆ ಗುಲಾಬಿ ಅಥವಾ ಚಾಮಂತಿ ಅಂದ್ರೆ ತುಂಬಾ ಇಷ್ಟ. ಈ ಎರಡರಿಂದ ನೀವು ಅಲಂಕರಣೆ ಮಾಡಿಕೊಂಡು ಪೂಜೆ ಮಾಡ್ಕೋಬಹುದು. ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ 11 ವಿಳೆದೆಲೆ ತಗೋಬರ್ಬೇಕು. ಆವತ್ತಿನ ದಿನ 11 ವಿಳೆದೆಲೆ ಮೇಲೆ ನೀವು ಚೆನ್ನಾಗಿ ನೀಟಾಗಿ ಒರೆಸ್ಬಿಟ್ಟು ಅದರ ಮೇಲೆ ಗಂಧದಿಂದ ಶ್ರೀರಾಮ ಜಯರಾಮ ಅಂತ ಬರೆದ್ಬಿಟ್ಟು ಪ್ರತಿ ಒಂದು ಎಲೆ ಮೇಲೆ ನೀವು ಆ ತರ ಬರೆದ್ಬಿಟ್ಟು ಆಮೇಲೆ ಸ್ವಸ್ತಿಕ್ ಸಿಂಬಲ್ನ ಹಾಕಿ ಜೈ ಶ್ರೀರಾಮ್ ಅಂತಾನು ಬರಿಬೋದು ಅಥವಾ ಶ್ರೀರಾಮ ಜಯರಾಮ ಅಂತಾನು ಬರಿಬೋದು. 11 ವಿಳೆದೆಲೆ ಮೇಲೆ ಕೂಡ ನೀವು ಬರೆದ್ಬಿಟ್ಟು ಶ್ರೀರಾಮನ ಪಾದಗಳ ಮುಂದೆ ಇಡಬೇಕು. ನಿಮ್ಮ ಮನೆಯಲ್ಲಿ ಶ್ರೀರಾಮನ ಚಿತ್ರಪಟ ಇಲ್ಲ ಅಂದ್ರೆ ಅಯೋಧ್ಯದಿಂದ ಒಂದು ಫೋಟೋ ಬಂದಿದೆ, ಎಲ್ಲರ ಮನೆಗೂ ಅಕ್ಷತೆ ಕಾಳ್ ಜೊತೆ ಬಂದಿದೆ. ಆ ಫೋಟೋದಲ್ಲಿ ಶ್ರೀರಾಮ ಇದಾರಲ್ವಾ, ಆ ಫೋಟೋನ ಸಪರೇಟ್ ಆಗಿ ನೀವು ಇಟ್ಬಿಟ್ಟು ಡೆಕೋರೇಷನ್ ಮಾಡ್ಬಿಟ್ಟು ಅದಕ್ಕೆ ಅಲಂಕರಣ ಮಾಡಿ ನೀವು ಪೂಜೆ ಮಾಡ್ಬೋದು. ಆಮೇಲೆ ತುಪ್ಪದಿಂದ 5 ದೀಪಗಳು ಹಚ್ಚಬೇಕು ಅಂತ ಎಲ್ಲರ ಮನೆಗೂ ಬಂದು ಹೇಳ್ಬಿಟ್ಟು ಹೋಗಿದ್ದಾರೆ. 5 ದೀಪಗಳು ಯಾವ ತರ ಹಚ್ಚಬೇಕು ಅಂತ ಇವಾಗ ಹೇಳ್ತೀನಿ. ಮೊದಲು ಒಂದೊಂದು ದೀಪದಲ್ಲಿ 2 ಬತ್ತಿ ಹಾಕ್ಬಿಟ್ಟು ತುಪ್ಪ ಹಾಕಿ ಹಚ್ಚಬೇಕು. ಅದು ಕೂಡ ಮಣ್ಣಿನ ದೀಪ ಆದ್ರೆ ತುಂಬಾ ಶ್ರೇಷ್ಠ. ನೀವು ಅದರಲ್ಲಿ ಪ್ರಯತ್ನ ಮಾಡಿ, ಇಲ್ಲ ಅಂದ್ರೆ ನೀವು ನಾರ್ಮಲ್ ನಿಮ್ಮ ಮನೆಯಲ್ಲಿ ಯಾವ್ದಿರುತ್ತೋ ಅದರಿಂದ ನೀವು ಪ್ರಯತ್ನ ಮಾಡಿ. 5 ದೀಪಗಳು ಹಚ್ಚಿದ ನಂತರ ಅದು ಮೊದಲು ಫೋಟೋ, ಶ್ರೀರಾಮನ ಫೋಟೋ ಮುಂದೆ 2 ದೀಪ ಇಡಬೇಕು. ನಿಮ್ಮ ಪೂಜೆ ಮನೆಯಲ್ಲಿ 2 ಇಡಬೇಕು. ಆಮೇಲೆ ನಿಮ್ಮ ಮನೆಯಲ್ಲಿ ಮೇನ್ ಡೋರ್ ಇರುತ್ತಲ್ಲ, ಮೇನ್ ಡೋರ್ ಹತ್ರ 2 ಇಡಬೇಕು. ಆ ಕಡೆ ಒಂದು ಈ ಕಡೆ ಒಂದು 2 ದೀಪ ಇಡಬೇಕು. ಆಮೇಲೆ ತುಳಸಿ ಗಿಡ ಮುಂದೆ 1 ದೀಪ ಇಡಬೇಕು ಅಂತ ಹೇಳಿದ್ದಾರೆ. ಈ 5 ಕೂಡ ನೀವು 5 ದೀಪಗಳನ್ನ ಹಚ್ಚಬೇಕು. ಇದೆಲ್ಲ ಮುಗಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಏನಾದ್ರೂ ಬೇಡಿಕೆಗಳಿದ್ರೆ ಆವತ್ತಿನ ದಿನ ಶ್ರೀರಾಮನ ಜೊತೆ ನೀವು ಮಾತಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನ ಶ್ರೀರಾಮನ ಮುಂದೆ ಹೇಳ್ಕೊಳ್ಳಿ. ತಪ್ಪದೆ ಅವರ ಆಶೀರ್ವಾದ ಅನ್ನೋದು ಸಿಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ಮನೆಗೂ ಆವತ್ತಿನ ದಿನ ಶ್ರೀರಾಮ ಬಂದಿರ್ತಾರೆ. ಹಂಗಾಗಿ ಅವತ್ತು ನೀವು ಏನೇ ಕೇಳಿದ್ರು ಕೂಡ ನಿಮ್ಗೆ ಖಂಡಿತ ಈಡೇರುತ್ತೆ. ಇದೆಲ್ಲ ಮುಗಿದ ನಂತರ ಅಲ್ಲಿ ಅಯೋಧ್ಯದಲ್ಲಿ 11 ಗಂಟೆಯಿಂದ 1 ಗಂಟೆ ಒಳಗೆ ಅಲ್ಲಿ ಪ್ರಾಣ ಪ್ರತಿಷ್ಠೆ ನಡೆಯುತ್ತೆ. ಅದು ಮುಗಿದ ನಂತರ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಆ ಅಕ್ಷತೆ ಕಾಳು ತಗೊಂಡು ನಿಮ್ಮ ಮನೆಯಲ್ಲಿ ಯಾರು ದೊಡ್ಡವ್ರು ಇರ್ತಾರೋ ಅವ್ರ ಕೈಗೆ ಕೊಟ್ಟು ನೀವು ಎಲ್ಲರೂ ಕೂಡ ಅವರ ಆಶೀರ್ವಾದ ತಗೊಳ್ಳಿ, ಅವರಿಂದ ಆಶೀರ್ವಾದ ಅನ್ನೋದು ತಗೊಳ್ಳಿ. ಆಮೇಲೆ ಆ ದೊಡ್ಡವರು ಸ್ವಲ್ಪ ಅಕ್ಷತೆ ಕಾಳು ತಗೊಂಡು ತಾನಾಗೆ ಅವ್ರ ತಲೆ ಮೇಲೆ ಹಾಕೋಬೇಕು. ಈ ತರ ನೀವು ಎಲ್ಲರೂ ಕೂಡ ಪ್ರಯತ್ನ ಮಾಡಿ 22ನೇ ತಾರೀಕು. ಆಮೇಲೆ ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ ಆವತ್ತಿನ ದಿನ ಏನಾದ್ರೂ ಸ್ವೀಟ್ ಮಾಡ್ಬಿಟ್ಟು ನಿಮ್ಮ ಮನೆಯಲ್ಲಿ ಎಲ್ಲರೂ ತಿನ್ಬೇಕು. ಹಾಗೆ ಶ್ರೀರಾಮನ ಮಂದಿರ ಏನಾದ್ರೂ ಇದ್ರೆ ನಿಮ್ಗೆ ಮನೆ ಹತ್ರ ಅಲ್ಲಿಗೆ ಹೋಗ್ಬಿಟ್ಟು ಶ್ರೀರಾಮನ ಆಶೀರ್ವಾದ ತಗೊಂಡು ಬರಬೇಕು. ಶ್ರೀರಾಮನ ಮಂದಿರ ಇಲ್ಲ ಅಂದ್ರೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ನೀವು ಹೋಗ್ಬೋದು. ಅಲ್ಲಿ ಕೂಡ ಚೆನ್ನಾಗಿ ಪೂಜೆ ಅನ್ನೋದು ಅವತ್ತಿನ ದಿನ ನಡೆಯುತ್ತೆ. ಖಂಡಿತ ಎಲ್ಲರೂ ಕೂಡ ಫ್ಯಾಮಿಲಿ ಜೊತೆ ಹೋಗ್ಬಿಟ್ಟು ಶ್ರೀರಾಮನ ಆಶೀರ್ವಾದ ತಗೊಂಡು ಬನ್ನಿ. ಮತ್ತೆ ಈ ವಿಡಿಯೋ ಎಲ್ಲರಿಗೂ ಇಷ್ಟವಾಯ್ತು ಅಂತ ತಿಳ್ಕೊಂತೀನಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್, ಜೈ ಶ್ರೀರಾಮ್.